ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಎಂಎಲ್ಎಗೆ ಮತ್ತಷ್ಟು ಸಂಕಷ್ಟ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಎಫ್ಐ ಆಗಿರುವಂತಹ ಬಂಧಿತ ಶಾಸಕ ಭೈರತಿ ಬಸವರಾಜ್ ಅವರು ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಈ ಒಂದು ಪ್ರಕರಣದಲ್ಲಿ ನೋಡಿ ಎಫ್ಐ ಆಗಿದ್ದಾರೆ ಬಂಧಿತ ಶಾಸಕ ಭೈರತಿ ಬಸವರಾಜ್ ಅವರು. ಸಿಐಡಿ ಟೀಮ್ ತನಿಖೆಗೆ A1 ಜಗ್ಗ ಮತ್ತು A2 ಕಿರಣ್ ಶೀಘ್ರ ಸಿಐಡಿ ವಶಕ್ಕೆ ಬಾಡಿ ವಾರೆಂಟ್ ಮೂಲಕವಾಗಿ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಿದ್ದಾರೆ ಸಿಐಡಿ ಅಧಿಕಾರಿ. ಹೆಚ್ಚಿನ ವಿಚಾರಣೆಗೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಳ್ಳಿದ್ದಾರೆ. ಬೆಕ್ಲು ಶಿವ ಈ ಇಬ್ಬರ ಮೇಲೂ ಕೂಡ ದೂರನ್ನ ನೀಡಿದಂತಹ ಬಗ್ಗೆಯೂ ಕೂಡ ವಿಚಾರಣೆಯನ್ನ ನಡೆಸಲಾಗುತ್ತೆ. ಎಫ್ಐ ಎಂಎಲ್ಎ ಮತ್ತು A1 ಹಾಗೂ A2 ಹೇಳಿಕೆಗಳ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಸೊ ಎಲ್ಲರ ಹೇಳಿಕೆಗಳು ಯಾವ ರೀತಿ ಆಗಿದೆ, ಸೊ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅವ್ರು ಹೇಳಿದ್ರು ಹಿಂಗೆ, ನೀವು ಹೇಳ್ತಾ ಇದ್ದೀರಿ ಹೀಗೆ, ನಿಮ್ಮ ಮೇಲೆ ಹಿಂಗೆ ಆರೋಪ ಬಂದಿದೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡಲಾಗುತ್ತೆ. ಕಿತ್ತಗಾನೂರು ಜಮೀನು ವಿಚಾರಕ್ಕೆ ಬೆಕ್ಲು ಶಿವನ ಜೊತೆಯಲ್ಲಿ ಜಗ್ಗ ಕಿರಣ್ ಗಲಾಟೆಯನ್ನ ಮಾಡಿಕೊಂಡಿರ್ತಾರೆ. ಗೊತ್ತಿರುವ ವಿಚಾರ, ಶಾಸಕ ಭೈರತಿ ಬಸವರಾಜ್ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನ ಜಗ್ಗ ಹೊಂದಿರ್ತಾನೆ. ಜಮೀನಿನ ವಿಚಾರ ಸಂಬಂಧವಾಗಿ ಹಿಂದೆ ಕಂಪ್ಲೇಂಟ್ ಕೂಡ ಮಾಡಲಾಗುತ್ತೆ. ಬೆಕ್ಲು ಶಿವ ಏನ್ ಮಾಡಿರ್ತಾನೆ, ಅಥವಾ ಶಿವಪ್ರಕಾಶ್ ಅನ್ನುವಂತಹ ವ್ಯಕ್ತಿ ಈ ಹಿಂದೆ ಜಮೀನಿನ ವಿಚಾರ ಸಂಬಂಧವಾಗಿ ಭೈರತಿ ಬಸವರಾಜ್ ಅವರ ವಿರುದ್ಧವಾಗಿ ದೂರನ್ನ ಕೂಡ ನೀಡಿರ್ತಾನೆ. ಸೊ ಆ ವಿಚಾರ ಸಂಬಂಧವಾಗಿ ಅದು ಮುಂದುವರ್ಕೊಂಡು ಹೋಗಿ ಆತನ ಕೊಲೆ ಆಗಿರುತ್ತೆ. ಆತನ ಕೊಲೆಯಲ್ಲಿ A5 ಆರೋಪಿ ಆಗಿದ್ದಾರೆ ಭೈರತಿ ಬಸವರಾಜ್ ಅವರು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಸಿಕ್ಕಿರುವಂತಹ ಅಪ್ಡೇಟ್ಸ್ಗಳು ಏನಿದೆ ಮಾಹಿತಿ? ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗ 5ನೇ ಆರೋಪಿಯಾಗಿರುವಂತಹ ಶಾಸಕ ಭೈರತಿ ಬಸವರಾಜರನ್ನು ಕೂಡ ಈಗ ಪೊಲೀಸ್ ಸಿಬಿಐ ಅಧಿಕಾರಿಗಳು ಸಿಐಡಿ ಅಧಿಕಾರಿಗಳು ಕೂಡ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಈಗ ಬಾಡಿ ವಾರೆಂಟ್ ಮೇಲೆ ಪ್ರಮುಖ ಆರೋಪಿಗಳೇನಿದ್ದಾರೆ ಜಗದೀಶ್ ಮತ್ತು ಕಿರಣ್ ಸೇರಿದಂತೆ ಇತರ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ಈಗ ಬಾಡಿ ವಾರೆಂಟ್ಗೆ ಸಲ್ಲಿಸೋದಕ್ಕೆ ಕೂಡ ನ್ಯಾಯಾಲಯದ ಮೊರೆ ಹೋಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರೆ ಈ ಪ್ರಕರಣದಲ್ಲಿ ಯಾರ್ಯಾರ ಕೈವಾಡ ಇದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೂ ಕೂಡ ಈಗ ಅಧಿಕಾರಿಗಳಿಗೆ ಅವಕಾಶ ಇದೆ. ಹಾಗಾಗಿ ಅವರನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಶಾಸಕ ಭೈರತಿ ಬಸವರಾಜ್ ಅವರ ಮುಂದೆಯೇ ಕೆಲವು ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಈಗ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಅದಕ್ಕೆ ಕೂಡ ಈಗ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು. ಕಾರಣ ಏನಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಏನು ಕೊಲೆ ಆದ ನಂತರ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಶಾಸಕರು, ಕೊಲೆ ಆಗೋದಕ್ಕೂ ಮುಂಚೆ ಈಗ ಭೈರತಿ ಬಸವರಾಜ್ ಅವರ ಜೊತೆ ಕೂಡ ಈ ಜಗ್ಗ ಏನಿದ್ದಾನೆ ಆತ ಕೂಡ ಸಾಕಷ್ಟು ಒಡನಾಟವನ್ನ ಹೊಂದಿದ್ದ. ಆ ಹಿನ್ನೆಲೆಯಲ್ಲಿ ಈ ಕಿತ್ತಗನೂರು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಜಮೀನಿನಲ್ಲಿ ಶಾಸಕರೇನಾದ್ರೂ ಕೈ ಹಾಕಿದ್ದ, ಅದು ತನಗೆ ಬೇಕು ಅನ್ನುವಂತಹ ಉದ್ದೇಶಕ್ಕೆ ಏನಾದ್ರೂ ಹಠಕ್ಕೆ ಬಿದ್ದಿದ್ರ, ಯಾವ ಉದ್ದೇಶಕ್ಕೋಸ್ಕರ ಕೊಲೆ ಆಯ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ವಿಡಿಯೋ ಕೂಡ ಏನು ಜಮೀನಿನ ಹತ್ರ ಗಲಾಟೆ ಆದಂತಹ ಸಂದರ್ಭದಲ್ಲೂ ಕೂಡ ಅವರು ಜಗ್ಗನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸೊ ಆ ವಿಚಾರಕ್ಕೆ ಏನಾದ್ರು ಗಲಾಟೆ ಆಯ್ತಾ, ಇದರಲ್ಲಿ ಶಾಸಕರ ಕೈವಾಡ ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವ ಉದ್ದೇಶ ಹಾಗೂ ತನಿಖೆ ಮಾಡುವ ಹಂತದಲ್ಲಿ ಇರೋದ್ರಿಂದಾಗಿ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ಪಡೆಯುವ ಸಾಧ್ಯತೆ ಇರುವಂತಹದ್ದು ಕುಸುಮ. ಹಾಗೆ ಹೋಲ್ಡಲ್ಲಿರಿ ವೆಂಕಟೇಶ್.